ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೆಲ್ಲಿಕಾಯಿ ಆರೋಗ್ಯ ದೃಷ್ಟಿಯಿಂದ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಹೇರ್ ಹೆಲ್ತ್ಗೆ, ಸ್ಕಿನ್ ಹೆಲ್ತ್ಗೆ, ಹಾಗೆಯೇ ಡೈಜೆಷನ್ಗೂ ಕೂಡ ತುಂಬಾ ಒಳ್ಳೆಯದು. ಇವಾಗ ಹೆಂಗೂ ನೆಲ್ಲಿಕಾಯಿ ಸೀಸನ್ ಇರೋದ್ರಿಂದ ಫ್ರೆಶ್ ಆಗಿ ಸಿಗತ್ತೆ. ಏನೇನೆಲ್ಲ ಮಾಡ್ಕೋಬೋದು ಎಲ್ಲನೂ ಮಾಡಿಬಿಡ್ಬೇಕು. ಅದರಿಂದ ನಾನಿವತ್ತು ನೆಲ್ಲಿಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾವು ತುಂಬ ರೆಸಿಪೀಸ್ ಮಾಡ್ಕೋಬೋದು. ನಾನಿವತ್ತು ನೆಲ್ಲಿಕಾಯಿ ಚಿತ್ರಾನ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು 5ರಿಂದ 6 ಬೆಟ್ಟದ ನೆಲ್ಲಿಕಾಯಿ ತಗೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ನೆಲ್ಲಿಕಾಯಿ ತಂದಿಟ್ಕೊಂಡಿದ್ದೆ, ಬೇರೆ ಏನಾದರೂ ಮಾಡ್ಕೋಬೋದು ಅಂತ. ಇವಾಗ ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ನೋಡಿ ಈ ಥರ ತುರಿದಿಟ್ಕೋಬೇಕು. ನಾನಿಲ್ಲಿ 6 ನೆಲ್ಲಿಕಾಯಿನ ಈ ಥರ ತುರಿದು ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಅನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1.5 ಕಪ್ ಅಕ್ಕಿಗೆ 3 ಕಪ್ ನೀರು ಹಾಕಿ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನ ಉದ್ರುದ್ರಾಗಿ ಇರಬೇಕು. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ 1 ಹಿಡಿ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಶೇಂಗಾ ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು ಚಿತ್ರಾನ್ನ ಎಲ್ಲ ಮಾಡಿದಾಗ. ಇದನ್ನು ಸ್ವಲ್ಪ ಹುರಿದಿದ್ದಾದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಮತ್ತು 1 ಟೀ ಸ್ಪೂನ್ ಉದ್ದಿನಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಶೇಂಗಾ ಎಲ್ಲನೂ ಕೂಡ ಸ್ವಲ್ಪ ಗರಿ ಗರಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಕೂಡ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು. ನಂತರ ಇದಕ್ಕೆ ನಾನಿಲ್ಲಿ ಹಸಿಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಒಂದು 5ರಿಂದ 6 ಹಸಿಮೆಣಸನ್ನು ಈ ಥರ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿಮೆಣಸು ಸೇರಿಸ್ಕೊಳ್ಳಿ. ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಇದು. ನಂತರ ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಮತ್ತು ಚಿಟಿಕೆ ಇಂಗು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ನಾವು ತುರಿದಿಟ್ಕೊಂಡಿರೋ ನೆಲ್ಲಿಕಾಯಿ ಸೇರಿಸ್ಕೋಬೇಕು. ನೆಲ್ಲಿಕಾಯಿ ಪೂರ್ತಿ ಸೇರಿಸ್ತಾ ಇದ್ದೀನಿ, ಇಷ್ಟು ಕೂಡ ಬೇಕಾಗತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನೆಲ್ಲಿಕಾಯಿ ಸೇರಿಸಿದ ಮೇಲೆ ತುಂಬ ಬಿಸಿ ಮಾಡಬಾರ್ದು, ಅಂದರೆ ತುಂಬ ಬೇಯಿಸಬಾರ್ದು. ಅಂದರೆ ಅದರಲ್ಲಿರೋ ಹಸಿ ಸ್ಮೆಲ್ ಹಾಗೇ ಇರಬೇಕು, ಆವಾಗಲೇ ಚೆನ್ನಾಗಾಗುತ್ತೆ. ತುಂಬ ಬೆಂದೋಗ್ಬಿಟ್ರೆ ಹುಳಿ ಆಗುತ್ತೆ, ಆದರೆ ಅದು ನೆಲ್ಲಿಕಾಯ್ದು ಅಂತ ಗೊತ್ತೇ ಆಗಲ್ಲ. ಹಾಗಾಗಿ ಅದರಲ್ಲಿರೋ ಹಸಿ ಸ್ಮೆಲ್ ಸ್ವಲ್ಪ ಹಾಗೇ ಇರಬೇಕು. ಜಸ್ಟ್ ಅದು ಆ ಒಗ್ಗರಣೆಯಲ್ಲಿ ಬಾಡಿದ್ರೆ ಸಾಕು ಅಷ್ಟೇ. ಮತ್ತು ನಾವು ನೆಲ್ಲಿಕಾಯಿನ ತುಂಬ ಬೇಯಿಸೋದ್ರಿಂದ ಅದರಲ್ಲಿರೋ ನ್ಯೂಟ್ರಿಷನಲ್ ವ್ಯಾಲ್ಯೂ ಕೂಡ ಹೊರಟೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದು ಜಾಸ್ತಿ ಬೇಯೋದು ಬೇಡ, ಜಸ್ಟ್ ಬಾಡಿದ್ರೆ ಸಾಕು ಅಷ್ಟೇ. ನಂತರ ನಾನಿಲ್ಲಿ ಮಾಡಿಟ್ಕೊಂಡಿರೋ ಅನ್ನನ ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಅನ್ನ ಕೂಡ ಚೆನ್ನಾಗಿ ಉದ್ರುದ್ರಾಗಿ ಇರಬೇಕು, ಆವಾಗಲೇ ಅಲ್ವಾ ಚೆನ್ನಾಗಾಗೋದು. ನಾನಿಲ್ಲಿ 1.5 ಕಪ್ ಅಕ್ಕಿದು ಅನ್ನ ಮಾಡಿ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಇದಕ್ಕೆ ಹುಳಿಗೆ ಪೂರ್ತಿಯಾಗಿ ನೆಲ್ಲಿಕಾಯಿನ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ 1-2 ನೆಲ್ಲಿಕಾಯಿ ಕಮ್ಮಿ ಹಾಕಿ ಸ್ವಲ್ಪ ನಿಂಬೆ ರಸ ಕೂಡ ಯೂಸ್ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಇದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನೆಲ್ಲಿಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೆಲ್ಲಿಕಾಯಿ ಸೀಸನಲ್ಲಿ ತಪ್ಪದೆ ಮಾಡಬೇಕಾದಂಥ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಕೂಡ ಇದನ್ನು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.